ಮೈ ಯೂಟ್ಯೂಬ್ ಚಾನಲ್. ಇವತ್ತು ಜೋಳದ ರವೆಯಿಂದ ಉಪ್ಪಿಟ್ಟು ಮಾಡೋದನ್ನು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಆ ಗ್ಲಾಸಿಂದ ಒಂದು 3/4 ಗ್ಲಾಸು ಜೋಳದ ರವೆ ತೊಗೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ತಾಯಿದ್ದೀವಿ. ನೋಡಿ, ಅದನ್ನು ಚೆನ್ನಾಗಿ ಕೆಂಪಗಾಗಿ ಹುರ್ಕೋಬೇಕು. ಸ್ವಲ್ಪ ಆಯಿಲ್ ಹಾಕಿದ್ವಿ. ಚೆನ್ನಾಗಿ ಹುರಿಬೇಕು ಅದನ್ನು, ರವಾನ. ನೋಡಿ, ಅದನ್ನು ಒಂದು ತಟ್ಟೆಗೆ ತೆಗಿಬೇಕು ರವೆ. ನಂತರ ಅದೇ ಬಾಣಲೆಗೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಬೇಕು. ಅದಕ್ಕೆ ಚಿಕ್ಕದು 2 ಈರುಳ್ಳಿ, 2-3 ಹಸಿಮೆಣಸಿನ್ಕಾಯಿ ತೆಳ್ಳಗೆ ಹೆಚ್ಚಿಕೊಂಡಿಟ್ಟಿದೆ, ಹಾಗೂ ಬೀನ್ಸು, ಕ್ಯಾರೆಟ್ ಹೆಚ್ಚಿಕೊಂಡಿಟ್ಟಿದ್ದೀವಿ ರೆಡಿ ಮಾಡಿ. ಈಗ ಒಗ್ಗರಣೆ ಕೊಡ್ತಾಯಿದ್ದೀವಿ. ನೋಡಿ, ಸಾಸಿವೆ, ಜೀರಿಗೆ, ಶೇಂಗಾ ಹಾಕಿ ಒಗ್ಗರಣೆ ಕೊಟ್ಟಿದ್ದೀವಿ. ಈಗ ಶೇಂಗಾ ಸ್ವಲ್ಪ ಕೆಂಪಗಾಗೋ ಹಾಗೆ ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಕೆಂಪಗಾಗಬೇಕು ಕಲರು. ನೋಡಿ, ಫ್ರೈ ಮಾಡ್ತಾಯಿದ್ದೀವಿ ಶೇಂಗಾನ. ನೋಡಿ, ಶೇಂಗಾ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. 2 ಈರುಳ್ಳಿ ಮತ್ತು 2-3 ಹಸಿಮೆಣಸಿನ್ಕಾಯಿ ಒಂದರಲ್ಲಿ 2 ಮಾಡಿ ಸೀಳಿ ಹೆಚ್ಚಿದೆ. ಅದು ನೋಡಿ, ಅದನ್ನು ಫ್ರೈ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅದುವರೆಗೂ ಫ್ರೈ ಮಾಡ್ತಾ ಇರಬೇಕು. ನಂತರ ಹೆಚ್ಚಿಟ್ಟಿರೋ ಬೀನ್ಸು, ಕ್ಯಾರೆಟ್ ಹಾಕ್ಕೋಬೇಕು. ನೋಡಿ, ಇದು ಬೀನ್ಸು, ಕ್ಯಾರೆಟು, ಇದನ್ನು ಕೂಡ ಹಾಕ್ಕೊಳ್ತೀವಿ. ಈಗ ಬೀನ್ಸ್, ಕ್ಯಾರೆಟ್ ಹಾಕ್ಕೊಂಡಿದ್ದೀವಿ. ಬೀನ್ಸ್, ಕ್ಯಾರೆಟ್ ಹಾಕ್ಕೊಂಡು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು, ಅದು ಕೂಡ ಸ್ವಲ್ಪ ಹೊತ್ತು. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಂತರ ಟೊಮಾಟೊ ಒಂದು ಟೊಮಾಟೊ ಹಾಕಬೇಕು. ಅದಕ್ಕೆ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೋಬೇಕು. ಅದರಿಂದ 1/4 ಸ್ಪೂನ್ ಅಂದ್ಕೊಳ್ಳಿ. ನೋಡಿ, ಚೆನ್ನಾಗಿ ಬೆಂದಿದೆ, ಎಲ್ಲ ಫ್ರೈ ಆಗಿದೆ. ಈಗ ನೋಡಿ, ಅದರಿಂದ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಿ. ಚಿಕ್ಕ ಗ್ಲಾಸು 4 ಗ್ಲಾಸು. ಸ್ವಲ್ಪ ಮೆತ್ತಗೆ ಬೇಕಂದರೆ 5 ಗ್ಲಾಸ್ ಕೂಡ ಹಾಕ್ಕೋಬೋದು. ಜೋಳದ ರವೆ ಸ್ವಲ್ಪ ಕುದಿಯೋದು ತಡ ಆಗುತ್ತಲ್ಲ, ಅದರಿಂದ ಸ್ವಲ್ಪ ಮುಚ್ಚಿಡಬೇಕು. ಅದನ್ನು ಮುಚ್ಚಳ ಮುಚ್ಚಿಟ್ಟಿದ್ದೀವಿ. ನೋಡಿ, ಮುಚ್ಚಳ ಮುಚ್ಚಿಟ್ಟಿದ್ದೀವಿ. ಕುದೀತಾ ಇದೆ ಚೆನ್ನಾಗಿ. ಇದು ಕುದಿ ಬರಬೇಕು, ಕೊತ ಕುದೀತಾ ಇರುವಾಗ. ನೋಡಿ, ಅದು ಮುಚ್ಚಳ ತೆಗೆದು ಅದಕ್ಕೆ ರವೆ ಹುರಿದಿಟ್ಟಿರ್ತೀವಲ್ಲ, ಆ ರವನ್ನು ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಕಲಿಸ್ಬೇಕು, ಉಂಡೆ ಆಗದಂತೆ ಚೆನ್ನಾಗಿ ಕಲಸಿ. ನಂತರ ಮತ್ತೆ ಮುಚ್ಚಳ ಮುಚ್ಚಿಡಬೇಕು. ಚೆನ್ನಾಗಿ ಕುದಿಬೇಕದು. ನೋಡಿ, ಕುದೀತಾ ಇದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು. ಡಯಾಬಿಟಿಸ್ನವ್ರಿಗಂತೂ ತುಂಬ ಒಳ್ಳೆಯದು. ನೋಡಿ, ಇದು ಹಾಗೆ ರೆಡಿ ಆಗಿದೆ ಈಗ ಉಪ್ಪಿಟ್ಟು. ನೋಡಿ, ಅದನ್ನು ಸ್ವಲ್ಪ ಕಲಸಿಡಬೇಕು. ಸ್ವಲ್ಪ ಮತ್ತೆ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಮತ್ತೆ ಆ ಮುಚ್ಚಳ ಮುಚ್ಚಿ ಇಡಬೇಕು. ನೋಡಿ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದು ಉಪ್ಪಿಟ್ಟು ಜೊತೆ. ನೋಡಿ, ಇದನ್ನು ಮುಚ್ಚಿಟ್ವಿ. ಈಗ ಉಪ್ಪಿಟ್ಟು ರೆಡಿಯಾಗಿದೆ. ಸರ್ವ್ ಮಾಡಿಕೊಂಡು ಟಿಫನ್ನಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ರೆಡಿಯಾಗಿದೆ ಉಪ್ಪಿಟ್ಟು. ಗ್ಯಾಸ್ ಕೂಡ ಆಫ್ ಮಾಡಿದ್ದೀವಿ. ಒಂದು ತಟ್ಟೆಗೆ ಸರ್ವ್ ಮಾಡಿಕೊಂಡು ತುಪ್ಪದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಆಶೀರ್ವಾದ ತುಪ್ಪ ತರಿಸಿದ್ವಿ. ಊರಿಂದ ಹಸುವಿನ ತುಪ್ಪ ತರಿಸಿದ್ದು ಖಾಲಿ ಆಯಿತು, ಅದಕ್ಕೆ ಆಶೀರ್ವಾದ ತುಪ್ಪ ತರಿಸಿದ್ವಿ. ನೋಡಿ, ಅದರ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಬಿಸಿ ಇತ್ತಲ್ಲ, ಟೇಸ್ಟ್ ನೋಡಿದೆ. ತುಂಬ ಸೂಪರಾಗಿದೆ. ನೀವು ಮಾಡಿ ನೋಡಿ. ನೀವು ಒಂದು ಸಲ ಮಾಡಿದರೆ ವಾರದಲ್ಲಿ 2 ಸಲ ಇದೇ ಉಪ್ಪಿಟ್ಟು ಮಾಡ್ತೀರಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.